ಟಾಕ್ಸಿಕ್ ಬಿಗ್ ಅಪ್ಡೇಟ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀನಿ, ಅದ್ರ ಜೊತೆಗೆ ರಿಲೀಸಿಂಗ್ ಡೇಟ್ ಬಗ್ಗೆನೂ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ರಾಕಿ ಸ್ಯಾಂಡಲ್ವುಡ್ ಅಂಡ್ ಇಂಡಿಯನ್ ಸಿನಿಮಾಗಳನ್ನ ಇನ್ನೊಂದು ಮೆಟ್ಟಿಲು ಮೇಳಕ್ಕೆ ಏರಿಸೋದಕ್ಕೋಸ್ಕರ ಯಾವ ರೀತಿ ಎಲ್ಲ ರೂಟ್ ಮ್ಯಾಪ್ನ ಸೆಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾದಂಥ ಒಂದು 4 ಲೈನ್ ಬರೆದಿದ್ದೀನಿ. ಅದನ್ನ ಕೇಳಿಸ್ಕೋಬೇಡಿ. ಒಂದು ದೊಡ್ಡ ಸಮುದ್ರ, ಆ ಸಮುದ್ರದಲ್ಲಿ ಅತಿ ದೊಡ್ಡ ಶಿಪ್, ಆ ಶಿಪ್ಗೆ ಕ್ಯಾಪ್ಟನ್ ಬಂದ್ಬಿಟ್ಟು ರಾಕಿ ಅಂತ. ಅಂಡ್ ಆ ಶಿಪ್ಪು ಮತ್ತೆ ಆ ರಾಕಿ ಮಾಡ್ತಿರುವ ಕೆಲಸ ಏನಪ್ಪಾ ಅಂದ್ರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಟಾಕ್ಸಿಕ್ ಅನ್ನುವ ಸಿನಿಮಾನ ಹಂತವಾಗಿ ಮೇಕಿಂಗ್ ಮಾಡ್ಕೊಳ್ತಾ, ಆ ಶಿಪ್ ಒಳಗಡೆ ಪ್ರತಿಯೊಂದನ್ನು ತುಂಬಿಕೊಳ್ತಾ, ಸ್ವತಃ ರಾಕಿನ ಫೀಲ್ಡ್ ಗೆ ಇಳಿದು ಆ ಶಿಪ್ ಗೆ ಕ್ಯಾಪ್ಟನ್ ಆಗಿ ವರ್ಲ್ಡ್ ವೈಡ್ ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ದಾರಿನ ಹುಡುಕ್ತಾ ಇದ್ದಾರೆ ರಾಕಿ. ಆ ಸಿನಿಮಾನ ಅಲ್ಲಿ ತನಕ ರೀಚ್ ಮಾಡಿಸ್ಬೇಕು ಅಂದ್ರೆ ಗ್ರೌಂಡ್ ವರ್ಕ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಇವಾಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಕೆಲವೊಂದು ಪಾಯಿಂಟ್ಸ್ ನ ನಿಮ್ ಮುಂದೆ ಇಡ್ತೀನಿ. ಫಸ್ಟ್ ಆಫ್ ಆಲ್, ಸಿನಿಮಾದ ಬಜೆಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿನೇ ಇದೆ. ಸಿಕ್ಕಿರುವಂತಹ ಮೂಲಗಳ ಪ್ರಕಾರ 400 to 500 crores ಸಿನಿಮಾಗೆ ಹಣ ಹಾಕ್ತಾ ಇದ್ದಾರೆ ಬಜೆಟ್ ಬಂದ್ಬಿಟ್ಟು. ಜೊತೆಗೆ ಸ್ಕೇಲ್ ಸಹ ಅತಿ ದೊಡ್ಡ ಸ್ಕೇಲ್ ಅಲ್ಲೇ ಮಾಡ್ತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಸಿನಿಮಾದಲ್ಲಿ ಕಲಾವಿದರು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬಾಲಿವುಡ್, ಹಾಲಿವುಡ್ ಇಂದಾನೆ ತಗೊಂಡಿದ್ದಾರೆ. ಅಂಡ್ ಹೌದು, ಅಲ್ಲಿಂದ ತಗೊಂಡ್ರೆ ಮಾತ್ರನೇ ಈ ಸಿನಿಮಾನ ಅಲ್ಲಿಯ ಜನರಿಗೆ ಮುಟ್ಟಿಸೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಇಟ್ಸ್ ಎ ಮಾಸ್ಟರ್ ಮೈಂಡ್ ಪ್ಲಾನ್ ಅಂತ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಅದ್ರ ಜೊತೆಗೆ ಬಂದ್ಬಿಟ್ಟು ಮೇಕಿಂಗ್ ಸಹ ಇಂಗ್ಲಿಷ್ ಅಂಡ್ ಅದ್ರ ಜೊತೆಗೆ ಕನ್ನಡ ಈ 2 ಭಾಷೆಗಳಲ್ಲಿ ಶೂಟ್ ಅನ್ನೋದು ಅಟ್ ಎ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದಾರೆ. ಇನ್ನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಬಾಲಿವುಡ್ ಇಂದ ಗಣೇಶ್ ಆಚಾರ್ಯ ಅವರು ಮಾಡ್ತಾ ಇದ್ದಾರೆ. ಅಂಡ್ ಇನ್ನು ಸ್ಟಂಟ್ಸ್ ಅಂಡ್ ಆಕ್ಷನ್ ವಿಷಯಕ್ಕೆ ಬಂದ್ರೆ ಜೆ ಪೆರ್ರಿ ಅವರು ಮಾಡ್ತಾ ಇದ್ದಾರೆ, ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಸೊ ಇಷ್ಟೆಲ್ಲ ಗ್ರೌಂಡ್ ವರ್ಕ್ಸ್ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ನಮಗೆ ಸಿಕ್ಕಿರುವಂತಹ ಮಾಹಿತಿಗಳು ಅಷ್ಟೇ. ಬಟ್ ಇನ್ನಷ್ಟು ಮಾಸ್ಟರ್ ಮೈಂಡಿಂದ ಇನ್ನಷ್ಟು ವರ್ಕ್ಸ್ ಅನ್ನೋದು ಬಂದ್ಬಿಟ್ಟು ನಡೀತಾ ಇದ್ದಾವೆ. ಅದನ್ನೆಲ್ಲ ಇಲ್ಲಿ ಹೇಳೋದಕ್ಕೂ ಆಗೋದಿಲ್ಲ. ಸ್ವಲ್ಪ ದಿನಗಳ ಕಳೆದ ಮೇಲೆ ಖಂಡಿತ ಅದನ್ನು ಸಹ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಟ್ ಇದನ್ನ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ನಿಮಗೂ ಸಹ ಒಂದು ಸ್ವಲ್ಪ ನಾಲೆಜ್ ಇರಲಿ. ಈ ಸಿನಿಮಾ ಇಂಟರ್ನ್ಯಾಷನಲಿ ಟಚ್ ಆಗಬೇಕು ಅಂದರೆ ಯಾವ ರೀತಿ ರೂಟ್ ಮ್ಯಾಪ್ ಹಾಕ್ಕೊಳ್ತಾ ಹೋಗ್ತಾ ಇದ್ದಾರೆ, ಯಾವ ರೀತಿ ವರ್ಕ್ಸ್ ಅನ್ನೋದು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನಾಲೆಜ್ ನಿಮಗೂ ಸಹ ಇರಲಿ ಅನ್ನೋದಕ್ಕೋಸ್ಕರನೇ ಇಷ್ಟೆಲ್ಲ ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಸೊ ಒಂದು ದೊಡ್ಡ ಸಮುದ್ರ ಅಂತ ಹೇಳಿದ್ದೆ, ಆ ಸಮುದ್ರನೇ ಈ ವರ್ಲ್ಡ್. ಆ ದೊಡ್ಡ ಸಮುದ್ರದಲ್ಲಿ ಒಂದು ದೊಡ್ಡ ಶಿಪ್ ಅಂತ ಹೇಳಿದ್ದೆ, ಆ ಶಿಪ್ಪೇ ನಮ್ಮ ಸ್ಯಾಂಡಲ್ವುಡ್. ಅಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಆ ಶಿಪ್ಗೆ ಕ್ಯಾಪ್ಟನ್ನೇ ನಮ್ಮ ರಾಕಿ. ಸೊ ಇವಾಗ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡ್ರು ಸಹ ಕೆಲವಷ್ಟು ಜನ ಬಂದ್ಬಿಟ್ಟು ಹುಚ್ಚ ನನ್ನ ಮಗಂತಾರ ಯಾವುದೋ ಕಟ್ಟು ಕತೆಗಳನ್ನ ಹೇಳಕ್ ಹೋಗಬೇಡ, ಈ ಸಿನಿಮಾ ಅಷ್ಟು ಲೆವೆಲ್ಗೆ ರೀಚ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಕೆಲವಷ್ಟು ಜನ ಮನಸ್ಸಲ್ಲಿ ಅನ್ಕೋಬಹುದು, ಅಥವಾ ಅವರ ಫ್ರಸ್ಟ್ರೇಷನ್ ತಡೆಯೋಕ್ಕಾಗದೆ ಬ್ಯಾಡ್ ಕಮೆಂಟ್ಸ್ ಸಹ ಆಗಬಹುದು. ಬಟ್ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಟೈಮೂ ಇಲ್ಲ. ಅದ್ರ ಜೊತೆಗೆ ಇದಕ್ಕೆ ಉತ್ತರ ಕೊಡೋದಕ್ಕೂ ಸಹ ನನ್ನ ಹತ್ರ ಇವಾಗ ಸದ್ಯಕ್ಕೆ ಆನ್ಸರು ಇಲ್ಲ. ಮೇ ಬಿ ಫ್ಯೂಚರಲ್ಲಿ ಒನ್ಸ್ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದಮೇಲೆ ಡೆಫಿನೆಟ್ಲಿ ನಿಮಗೆ ಸಹ ಗೊತ್ತಾಗುತ್ತೆ, ಹೌದಲ್ಲ ಈ ಮೆಂಟಲ್ ನನ್ನ ಮಗ ಹೇಳಿದ್ದು ಕರೆಕ್ಟೇ ಅಲ್ವಾ ಅಂತ. ಸೊ ನಾವು ಕಮಿಂಗ್ ಟು ದ ಅಪ್ಡೇಟ್ಸ್. ಸೊ ಅಪ್ಡೇಟ್ಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ, ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಇಫ್ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ತನಕ ವಿಡಿಯೋಸ್ನ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಸ್ಕಿಪ್ ಮಾಡೋದನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇನ್ನು ಶುರು ಮಾಡ್ಕೊಬೇಡ. ಸೊ ನಾನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ನಾನೊಂದು 15 to 20 days ಬ್ಯಾಕ್ ಬಂದ್ಬಿಟ್ಟು ಒಂದು ಅಪ್ಡೇಟ್ನ ನೀಡಿದ್ದೆ. ಟಾಕ್ಸಿಕ್ ಸಿನಿಮಾದ ಒಂದು ಸಾಂಗ್ ಬಂದ್ಬಿಟ್ಟು ಗೋವಾದಲ್ಲಿ ಶೂಟ್ ನಡೀತಾ ಇದೆ. ಗಣೇಶ್ ಆಚಾರ್ಯ ಅವರು ಈ ಸಾಂಗ್ಗೆ ಬಂದ್ಬಿಟ್ಟು ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ನೀಡಿದ್ದೆ. ಕೆಲವಷ್ಟು ಜನ ಹುಚ್ಚ ಸುಮ್ಮನೆ ಏನೇನೋ ಹೇಳಕ್ ಹೋಗಬೇಡ, ಸುಳ್ಳು ಸುದ್ದಿ ಹೇಳೋದು ನಿಲ್ಸು ಅಂತ ಕೆಲವಷ್ಟು ಕಮೆಂಟ್ಸ್ ಹಾಕಿರೋದನ್ನ ಗಮನಿಸಿದ್ದೆ. ಬಟ್ ಈಗ ಅಫಿಷಿಯಲಿ ಒಂದು ಮಾಹಿತಿ ಸಿಕ್ಕಿದೆ. ಈವನ್ ಇದನ್ನ ಗಣೇಶ್ ಆಚಾರ್ಯ ಅವರೇ ಈ ಅಪ್ಡೇಟ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹೌದು, ಟಾಕ್ಸಿಕ್ ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಈಗಾಗಲೇ ಒಂದು ಸಾಂಗ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ KGF Chapter 1 ಸಿನಿಮಾದಲ್ಲೂ ಸಹ ನಾನು ಯಶ್ ಅವರಿಗೆ ಕೊರಿಯೋಗ್ರಫಿ ಅನ್ನೋದನ್ನ ಮಾಡಿದ್ದೀನಿ. ಅಂಡ್ ನನಗೆ ತುಂಬಾನೇ ಖುಷಿ ಇದೆ ಇವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ಅಂತ ಅಫಿಷಿಯಲಿ ಅವರೇ ಇದನ್ನ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. I just complete Toxic song with Yash. So tell us more about Toxic song. Let us know from you about it. Well, I'm working with Yash second time. KGF I did. He's very sweet and lovely person. ಸೊ ಕೇಳಿಸ್ಕೊಂಡ್ರಿ ಅಲ್ವಾ, ಈಗಾಗಲೇ ಟಾಕ್ಸಿಕ್ ಸಿನಿಮಾದಿಂದ ಒಂದು ಸಾಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತ ಅಫಿಷಿಯಲಿ ಒಂದು ಮಾಹಿತಿ ಸಿಕ್ಕಿದೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ, ಇವಾಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ಅರೌಂಡ್ 1:30 ಆಗ್ತಾ ಇದೆ, ಮಿಡ್ ನೈಟ್. ಸೊ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಕೆಲವೊಂದು ಅಪ್ಡೇಟ್ ಸಿಕ್ಕಿದ್ವು, ಅದನ್ನ ಇಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿ
ಆಗಿತ್ತು. ಅದಕ್ಕೋಸ್ಕರನೇ ಮತ್ತೆ ಈ ವಿಡಿಯೋನ ರೀಶೂಟ್ ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀನಿ ಮಾಹಿತಿನ ಬಂದ್ಬಿಟ್ಟು. ಸೊ ಇನ್ನು ಟಾಕ್ಸಿಕ್ ರಿಲೀಸಿಂಗ್ ಡೇಟ್, ಪ್ರೊಡಕ್ಷನ್ ಹೌಸ್ ಅಥವಾ ರಾಕಿಂಗ್ ಸ್ಟಾರ್ ಏಷ್ಯಾ ಅವ್ರ ಕಡೆಯಿಂದ ಯಾವುದೇ ಒಂದು ಅಫಿಷಿಯಲಿ ನ್ಯೂ ರಿಲೀಸಿಂಗ್ ಡೇಟ್ನ ಎಲ್ಲೂ ಸಹ ಅನೌನ್ಸ್ಮೆಂಟ್ ಮಾಡದೇ ಇದ್ರು ಸಹ ಸುಮಾರು ತಿಂಗಳಿಂದನೇ ನಾವೆಲ್ಲ ಮಾತಾಡ್ಕೊತಾ ಇದ್ವಿ ಡಿಸೆಂಬರ್ ಅಲ್ಲಿ ಸಿನಿಮಾ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಅಂತ ಮಾತಾಡ್ಕೊತಾ ಇದ್ವಿ. ಬಟ್ ಇವಾಗ ಇದಕ್ಕೆ ಇನ್ನಷ್ಟು ಬೂಸ್ಟ್ ಕೊಡುವಂತಹ ಮಾಹಿತಿನ ರೀಸೆಂಟ್ಲಿ KRG ಕಾರ್ತಿಕ್ ಗೌಡ ಸರ್ ಅವರು ಬಂದ್ಬಿಟ್ಟು ಮಾಹಿತಿನ ನೀಡಿದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಏಷ್ಯಾ ಅವರು ಟಾಕ್ಸಿಕ್ ಸಿನಿಮಾ ಡಿಸೆಂಬರ್ ಅಲ್ಲಿ ಬರುವ ಸಾಧ್ಯತೆಗಳು ಇದೆ ಅಂತ ಮಾತಾಡ್ತಾ ಇದ್ರು. ಸೊ ನೋಡೋಣ, ಇಫ್ ಏನಾದ್ರು 2025 ಡಿಸೆಂಬರ್ ಅಲ್ಲಿ ಈ ಸಿನಿಮಾ ಏನಾದ್ರು ರಿಲೀಸ್ ಆಯ್ತು ಅನ್ಕೊಳ್ಳಿ, ಡೆಫಿನೆಟ್ಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಸಿನಿಮಾ ಇನ್ ಸ್ಯಾಂಡಲ್ವುಡ್. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ದಿಸ್ ಇಸ್ ದ ಬಿಗ್ಗೆಸ್ಟ್ ಕಲೆಕ್ಷನ್ ಇನ್ ದ ಹಿಸ್ಟ್ರಿ ಆಫ್ ಸ್ಯಾಂಡಲ್ವುಡ್. ರೆಕಾರ್ಡ್ಸ್ ಮಾತ್ರ ಕ್ರಿಯೇಟ್ ಆಗೇ ಆಗುತ್ತೆ. ಅಂಡ್ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ರಿಸರ್ಚ್ ಮಾಡಿದಾಗ ಕೆಲವೊಂದು ಡೇಟ್ಸ್ ಸಹ ಸಿಕ್ಕಿದಾವೆ. ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಈ ಡೇಟ್ಸ್ ಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಹೇಳ್ತೀನಿ, ಡೇಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಡಿಸೆಂಬರ್ 5ನೇ ತಾರೀಕು ಈ ಡೇಟ್ಗೆ ನೋಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಡಿಸೆಂಬರ್ 19ನೇ ತಾರೀಕು, ಅಟ್ ದ ಸೇಮ್ ಟೈಮ್ ಡಿಸೆಂಬರ್ 25ನೇ ತಾರೀಕು. ಈ 3 ಡೇಟ್ಸ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತೆ. ಇಫ್ ಏನಾದರೂ ಈ ಸಿನಿಮಾ ಡಿಸೆಂಬರ್ ಅಲ್ಲಿ ರಿಲೀಸ್ ಆದ್ರೆ ಪ್ರತಿಯೊಬ್ಬರಿಗೂ ಹಬ್ಬ ಅನ್ನೋದು ಶುರು ಹಾಗೆ ಆಗುತ್ತೆ. ಅಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಇಷ್ಟು ಎಫರ್ಟ್ಸ್ ಹಾಕಿ ನಿಮ್ಗೋಸ್ಕರ ಮಾಹಿತಿಗಳನ್ನ ತಲುಪಿಸ್ತಾ ಇದ್ದೀನಿ ಅಂದ್ರೆ ನಾನು ಕೋರ್ಕೊಳ್ತಿರೋದು ಏನು ಗೊತ್ತಾ, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅಟ್ ದ ಸೇಮ್ ಟೈಮ್ ಆ ಕೆಳಗಡೆ ಇರುವಂತಹ ಒಂದು ಲೈಕ್ ಬಟನ್ನ ಒತ್ತಿ ಅಂತ. ಸೊ ಅದು ಮಾಡಿಲ್ಲ ಅಂದರೆ ನಾನು ಏನು ಮಾಡಲಿ? ಇಫ್ ಫಾಲೋ ಮಾಡಿಲ್ಲ ಅಂದರೆ ಜಸ್ಟ್ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇವೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ರೀಸೆಂಟ್ಲಿ JJ ಪೆರ್ರಿ ಅವರು ಒಂದು ಪೋಸ್ಟ್ ಮುಖಾಂತರ ರಾಕಿಂಗ್ ಸ್ಟಾರ್ ಏಷ್ಯಾ ಅವ್ರ ಬಗ್ಗೆ, ಅದ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕೆಲವೊಂದು ಲೈನ್ಸ್ನ ಬರೆದು ಅವರ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟಾಕ್ಸಿಕ್ ಸಿನಿಮಾದಲ್ಲಿ ನನ್ನ ಫ್ರೆಂಡ್ ಯಶ್ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬಾನೇ ಖುಷಿ ಇದೆ. ಭಾರತದಲ್ಲಿ ಕೆಲಸ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಯುರೋಪ್ನಾದ್ಯಂತ ಇರುವ ನನ್ನ ಅನೇಕ ಆತ್ಮೀಯ ಸ್ನೇಹಿತರೊಂದಿಗೆ ಕೆಲಸ ಮಾಡಲು ಅವಕಾಶ ಸಿಕ್ಕಿದೆ. ಇದಂತೂ ನಿಜಕ್ಕೂ ನನ್ನ ಲೈಫಲ್ಲಿ ಅದ್ಭುತ. ನಾವು ಸಿನಿಮಾದಲ್ಲಿ ಏನ್ ಕೆಲಸ ಮಾಡಿದೀವೋ ಅದ್ರ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಅಂಡ್ ನಮ್ಮ ಕೆಲಸನ ಜನ ಯಾವಾಗ ನೋಡ್ತಾರೋ ಅಂತ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ರಾಕಿ ಜೊತೆ ಒಂದು ಪಿಕ್ ತೆಗೆದು ಇದನ್ನೆಲ್ಲ ಬರ್ಕೊಂಡಿದ್ದಾರೆ. ಆ್ಯಂಡ್ ತುಂಬಾನೇ ಖುಷಿ ಆಗುತ್ತಲ್ವಾ, ನಮ್ಮ ಸ್ಯಾಂಡಲ್ವುಡ್ ನಟನ ಬಗ್ಗೆ ಯಾರೋ ಹಾಲಿವುಡ್ಡಲ್ಲಿರುವಂತಹ ದೊಡ್ಡ ಆ್ಯಕ್ಷನ್ ಡೈರೆಕ್ಟರು ನಮ್ಮ ಸಿನಿಮಾಗಳ ಬಗ್ಗೆ ಅಥವಾ ನಮ್ಮ ರಾಕಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ಉಕ್ರೇನ್ ಮೂಲದ ಹಾಲಿವುಡ್ ನಟಿ ನಟಾಲಿ ಬರ್ನ್ ಅವರು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ವತಃ ಇದನ್ನ ಅವರೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. JJ ಪೆರ್ರಿ ಅವರು ಮಾಡಿರುವಂತಹ ಪೋಸ್ಟ್ ಅಲ್ಲಿ ಇವರು ಕಮೆಂಟ್ ಮುಖಾಂತರ ಕೆಲವೊಂದು ಮಾತುಗಳನ್ನ ಮಾತಾಡಿದ್ದಾರೆ ಇವರು ಸಹ. ಸೊ ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಶ್ ಅಂಡ್ ಎಂಟೈರ್ ಟೀಮ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಅದ್ಭುತವಾಗಿತ್ತು. ಭಾರತಕ್ಕೆ ಬಂದು ನಿಮ್ಮ ಅದ್ಭುತ ತಂಡದಲ್ಲಿ ಭಾಗವಾಗಲು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಕೃತಜ್ಞನಾಗಿರುತ್ತೇನೆ. ಇಡೀ ಜಗತ್ತು ಟಾಕ್ಸಿಕ್ ಸಿನಿಮಾನ ಯಾವಾಗ ನೋಡುತ್ತೋ ಅಂತ ನಾನು ಸಹ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಇವರು ಸಹ ಇದನ್ನೆಲ್ಲ ಬರೀತಾ ಅವ್ರ ಮನಸ್ಸಲ್ಲಿರುವಂತಹ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಅಂಡ್ ಕನ್ಫರ್ಮೇಶನ್ ಸಹ ಮಾಡಿದ್ದಾರೆ. ಇವರು ಸಹ ಟಾಕ್ಸಿಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇವರು ಒಬ್ಬರೇ ಅಂತಲ್ಲ, ಆಕ್ಚುಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹಾಲಿವುಡ್ ಆಕ್ಟರ್ಸು ಟಾಕ್ಸಿಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ, ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಲಾಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಬಂದ್ಬಿಟ್ಟು ಏನೋ ಅಂತ ಒಂದು ಬಸ್ ಅಪ್ಡೇಟ್ ಸಿಕ್ಕಿದೆ. ಜಸ್ಟ್ ಸುಮ್ಮನೆ ಇದನ್ನ ತಿಳ್ಕೊಳ್ಳಿ ಅಷ್ಟೇ. ಇದು 100% ಇದೇ ಹೆಸರು ಇರುತ್ತಾ ಅಂತ ನನಗೂ ಸಹ ಐಡಿಯಾ ಇಲ್ಲ. ಸೊ ರಾಯ ಅಂತ ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿ ಹೆಸರಾಗಿರುತ್ತೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಜಸ್ಟ್ ಇಟ್ಸ್ ಎ ಬಸ್ ನ್ಯೂಸ್ ಅಷ್ಟೇ. ಸೊ ಇದನ್ನ ನಾವು ನಂಬೋದಕ್ಕೂ ಆಗೋದಿಲ್ಲ, ಅಟ್ ದ ಸೇಮ್ ಟೈಮ್ ನಂಬಲೂ ಬೇಡಿ ಅಂತಾನು ಹೇಳೋದಕ್ಕಾಗೋದಿಲ್ಲ. ಸೊ ಸಿಗುವ ಇಲ್ಲಿ ತನಕ ನನ್ನ ವಿಡಿಯೋ ನೋಡ್ಕೊ ಬಂದಿದ್ದಾರೆ ಅಂದರೆ ಫಸ್ಟ್ಲಿ ಥ್ಯಾಂಕ್ ಯು. ಅಂಡ್ ನನ್ನಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ಗೂ ಸಹ ಈ ವಿಡಿಯೋನ ತಿಳಿಸ್ಕೊಡಿ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆಯ ಕಂಟೆಂಟ್ಸ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.